ರಾಜ್ಯದಲ್ಲಿ ವಕ್ಫ್ ಆಸ್ತಿಯ ಕಿಚ್ಚು ಆರುವ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಎಂಎಲ್ಎ ಎಂಎಲ್ಸಿಗಳ ಬುಡಕ್ಕೂ ಕೂಡ ಈಗ ವಕ್ಫ್ನ ಬಿಸಿ ತಟ್ತಾ ಇದೆ. ಲಿಂಗಸಗೂರು ಶಾಸಕ ಮಾನಪ್ಪ ವಜ್ಜಲ್, ಕಾಂಗ್ರೆಸ್ನ ಎಂಎಲ್ಸಿ ಶರಣಗೌಡ ಭಯ್ಯಾಪುರ್ಗೆ ಈಗ ಅದರ ಬಿಸಿ ತಟ್ಟಿದೆ. ವಜ್ಜಲ್ ಪುತ್ರ ಆಂಜನೇಯ ವಜ್ಜಲ್ಗೆ ಸೇರಿದ 1 ಎಕರೆ ಜಮೀನು ಮುದುಗಲ್ ಸರ್ವೆ ನಂಬರ್ 242/7 ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ನಮೂದು. 2016-17ರಲ್ಲಿ ಖರೀದಿಸಿದಂತಹ ಆಸ್ತಿಯಲ್ಲಿ ಈಗ ವಕ್ಫ್ ಅಂತ ಹೇಳಿ ನಮೂದಾಗಿರುವಂತಹದ್ದು ಸಹಜವಾಗಿಯೇ ಶಾಸಕರಿಗೆ ಶಾಕ್ ಅನ್ನು ಕೊಡ್ತಾ ಇದೆ. ಶರಣಗೌಡ ಭಯ್ಯಾಪುರ ಹೆಸರಿನ ಜಮೀನಿನ ಪಹಣಿಯಲ್ಲೂ ಕೂಡ ಇದೇ ರೀತಿ ಸರ್ವೆ ನಂಬರ್ 242/4 1 ಎಕರೆ ಜಮೀನನ್ನ 2007-8ರಲ್ಲಿ ಖರೀದಿಸಲಾಗಿತ್ತು. ಈಗಾಗಲೇ ಜಮೀನು ಎನ್ಎ ಕೂಡ ಮಾಡಿಸಿದ್ರು, ಆದರೆ ಸರ್ವೆ ನಂಬರ್ನಲ್ಲಿ ವಕ್ಫ್ ಆಸ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಸಹಜವಾಗಿಯೇ ಈ ವಕ್ಫ್ ಆಸ್ತಿಯ ಕಿಚ್ಚು ಮತ್ತಷ್ಟು ಜಾಸ್ತಿ ಆಗಲಿಕ್ಕೆ ಕಾರಣವಾಗ್ತಾ ಇರುವಂಥದ್ದು. ಈಗಾಗಲೇ ಮಠ ಮಾನ್ಯ ಸರ್ಕಾರಿ ಶಾಲೆಗಳು ರೈತರ ಜಮೀನುಗಳಿಗೆ ಈ ವಕ್ಫ್ ಆಸ್ತಿಯ ಬಿಸಿ ತಡ್ತಾ ಇತ್ತು. ಈಗ ಜನಪ್ರತಿನಿಧಿಗಳಿಗೂ ಕೂಡ ಈ ವಕ್ಫ್ ಆಸ್ತಿಯ ಬಿಸಿ ತಡ್ತಾ ಇರೋದ್ರಿಂದ ಇದು ಮತ್ತೆ ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದು ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗಾಗಲೇ ಬಿಜೆಪಿ ಇದೇ ವಿಚಾರವನ್ನು ಇಟ್ಕೊಂಡು ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಈ ಮೂಲಕ ರಾಜ್ಯದಲ್ಲಿ ವಕ್ಫ್ ಆಸ್ತಿಯ ವಿವಾದ ಏನಿದೆ ಅದು ತಾರಕಕ್ಕೇರುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಎಂಎಲ್ಎ ಎಂಎಲ್ಸಿಗಳ ಬುಡಕ್ಕೂ ಕೂಡ ಈಗ ವಕ್ಫ್ ಆಸ್ತಿಯ ಬಿಸಿ ತಡ್ತಾ ಇರುವಂಥದ್ದು.